ಋಷಿ ಮುನಿಗಳೆಲ್ಲ ಅಜ್ಞಾನದ ವಿಷಯಕ್ಕೆ ಬಂದಾಗ ಅವರು ವ್ಯಕ್ತಿಗಳೆಲ್ಲ ಒಂದು ದೊಡ್ಡ ಶಕ್ತಿ. ಧನ್ವಂತರಿ ಒಂದು ಶಕ್ತಿ, ಪತಂಜಲಿ ಒಂದು ಶಕ್ತಿ, ಎಲ್ಲ ಋಷಿಗಳು ಶಕ್ತಿ. ಧನ್ವಂತರಿ ಶಕ್ತಿ ಇಟ್ಸ್ ಎ ಕಾಸ್ಮಿಕ್ ಎನರ್ಜಿ, ಕಾಸ್ಮಿಕ್ ಇಂಟೆಲಿಜೆನ್ಸ್. ಇದು ಹೀಲಿಂಗ್ ಎನರ್ಜಿ. ಈವನ್ ಪತಂಜಲಿ ಯೋಗ ಶಕ್ತಿಯು ಹೀಲಿಂಗ್ ಎನರ್ಜಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೀಲಿಂಗ್ ಎನರ್ಜಿ. ಎಲ್ಲ ಪರಮ ಶಿವನ ಸ್ವರೂಪ, ಎಂಬಾಡಿಮೆಂಟ್ ಆಫ್ ಶಿವ ಹಿಮ್ಸೆಲ್ಫ್. ಧನ್ವಂತರಿ ಶಕ್ತಿ, ಹೀಲಿಂಗ್ ಪವರ್. ಹೀಲಿಂಗ್ ಪವರ್ ಒಂದು ಸ್ಪೇಸ್ನಲ್ಲಿ, ಎಂಟಿ ಸ್ಪೇಸ್ನಲ್ಲಿ, that is a storehouse of healing power. That is Dhanvantari, storehouse of healing power. ಇದು ಎಲ್ಲ ಜೀವರಾಶಿಯಲ್ಲಿರುವ ಎಲ್ಲ ಜೀವಗಳ ಆರೋಗ್ಯವನ್ನು ಕಾಪಾಡುವಂತಹ, ರಕ್ಷಿಸುವಂತಹ ಒಂದು ಶಕ್ತಿ ಅದಕ್ಕಿದೆ. ಅದರಿಂದಲೇ ಎಲ್ಲವೂ ನಡೀತಾ ಇರುತ್ತೆ. ನಿಯಂತ್ರಿಸುವ ಶಕ್ತಿ ಇದೆ. ಆದರೆ ಅದರ ಅನುಗ್ರಹಕ್ಕೆ ಬೇಕಾಗಿರೋದು ನಾವು ಯಾವ ರೀತಿ ಅದರ ಜೊತೆಗೆ ಸಂಪರ್ಕ ಇಟ್ಕೊಳ್ತೀವಿ, ಯಾವ ರೀತಿ ಕೋಆಪರೇಟ್ ಮಾಡ್ತೀವಿ. ಆ ನೇಚರ್ ಎನರ್ಜಿ, ನ್ಯಾಚುರಲ್ ಎನರ್ಜಿ ಏನಿದೆ, ಸ್ಪೇಸಲ್ಲಿ ಏನಿದೆ, ಅದರ ಜೊತೆ ಎಷ್ಟು ಕೋಆಪರೇಟ್ ಮಾಡ್ತೀವಿ, ಎಷ್ಟು ನಾವು ಅವೈಲಬಲ್ ಆಗಿರ್ತೀವಿ, ಎಷ್ಟು ಅದನ್ನು ಅಲೋ ಮಾಡ್ತೀವಿ ನಮ್ಮೊಳಗೆ, ಎಷ್ಟು ನಾವು ರೆಸಿಪ್ರೊಕೇಟ್ ಮಾಡ್ತೀವಿ, ಅದರ ಮೇಲೆ ನಮ್ಮ ಆರೋಗ್ಯ, ಅದರ ಮೇಲೆ ನಮ್ಮ ಶ್ರೇಯಸ್ಸು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಅಂದಾಗ ಆಕಾಶ ತತ್ವ, ಸ್ಪೇಸ್. ಸ್ಪೇಸ್ ಇಸ್ ದಿ ವೂಂಬ್ ಆಫ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಇದನ್ನು ಫಿಫ್ತ್ ಎಲಿಮೆಂಟ್ ಅನ್ನೋಕ್ಕಿಂತ ಇಸ್ ದಿ ಎಲಿಮೆಂಟ್ ಅಂತ ಹೇಳ್ಬೇಕು. ಎಲ್ಲ ಎಲಿಮೆಂಟ್ಸ್ನ, ಪಂಚಭೂತಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ಈ ಆಕಾಶ ತತ್ವ, ಆ ಸ್ಪೇಸ್ ಅನ್ನೋದು. ಅಲ್ಲಿ ಅಷ್ಟೊಂದು ಎನರ್ಜಿ ಇದೆ, ಹೀಲಿಂಗ್ ಪವರ್ ಇದೆ. ನಾವು ಧ್ಯಾನಕ್ಕೆ ಕೂತಿದ್ದಾಗ ದೇಹ ಎಲ್ಲೋ ಇದೆ, ಎಲ್ಲೋ ತೇಲ್ತಾ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂದರೆ ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವ ಇರೋದ್ರಿಂದ ಬಾಡಿ ಫೀಲ್ ಆಗಲ್ಲ. ಇದು ವಿ ಆರ್ ಬಿಯಾಂಡ್ ಮೈಂಡ್. ಯು ಫೀಲ್ ಲೈಕ್ ಫ್ಲೋಟಿಂಗ್. ಆ್ಯಕ್ಚುಲಿ ವಿ ಆರ್ ಫ್ಲೋಟಿಂಗ್. ಹೇಗೆ ನಾವು ಅಂದ್ಕೊಳ್ತೀವಿ ಭೂಮಿ ಮೇಲೆ ಕೂತ್ಕೊಂಡಿದ್ದೀವಿ ಅಂತ. ಭೂಮಿ ಏನು ಒಂದು ಕಡೆ ನಿಂತಿದೆಯಾ? ಇಲ್ಲ. ಭೂಮಿ ಚಲಿಸ್ತಾ ಇದೆ ನಿಧಾನವಾಗಿ. ಚಲಿಸ್ತಾ ಇರೋ ಭೂಮಿ ಮೇಲೆ ನಾವು ಕೂತಿದ್ದೀವಿ ಅಂದರೆ ಆ ಸ್ಪೇಸ್ ನಮ್ಮನ್ನು ಅಲ್ಲಿ ಭೂಮಿ ಮೇಲೆ ಹಾಗೆ ಹಿಡಿದಿಟ್ಕೊಂಡಿದೆ. ಭೂಮಿಯನ್ನು ಹಿಡಿದಿಟ್ಕೊಂಡಿದೆ, ನಮ್ಮನ್ನು ಹಿಡಿದಿಟ್ಕೊಂಡು, ಭೂಮಿನ ಹಿಡಿದಿಟ್ಕೊಂಡು, ಇಡೀ ಸೋಲಾರ್ ಸಿಸ್ಟಮ್ನ ಹಿಡಿದಿಟ್ಕೊಂಡು, ಇಡೀ ಗ್ಯಾಲಕ್ಸಿನ ಹಿಡಿದಿಟ್ಕೊಂಡು, ಇಡೀ ಕಾಸ್ಮಾಸ್ನ ಹಿಡಿದಿಟ್ಕೊಂಡ್ರು. ಆ ಸ್ಪೇಸ್ ಇನ್ನು ಹೆಂಗಿರಬೇಕು, ಅದಕ್ಕೆ ನಾವು ಧನ್ಯವಾದ ಹೇಳಬೇಕು. ನೀನು ಹಿಡಿದಿಟ್ಕೊಂಡಿದ್ಯಾ. ಅದಕ್ಕೆ ಕೆಲಸ ಮಾಡದೇ ಇದ್ದರೆ ನಾವು ಎಲ್ಲ ಎದುರ್ಕೊಂಡು ಹೊಟ್ಟೋಗ್ತೀವಿ, ಇರೋದೇ ಇಲ್ಲ. ಬರೀ ಗುರುತ್ವಾಕರ್ಷಣೆ ಸಾಲದು, ಮೇಲಿಂದು ಕೂಡ ಇರಬೇಕು. ಆ ಫೋರ್ಸ್ ಎರಡರ ಮಧ್ಯಾಹ್ನ ಈ ಮೆಡಿಟೇಷನಲ್ಲಿ ಈ ಫೀಲ್ ಬರಬೇಕು, ಕನೆಕ್ಷನ್ ಸಿಗಬೇಕು. ನಮಗೆ ಭೂಮಿಗೂ ಆಕಾಶಕ್ಕೂ ಕನೆಕ್ಟ್ ಮಾಡಬೇಕು. ಆಕಾಶ ತತ್ವ ಅನ್ನೋದು ಅದು ನಮ್ಮಲ್ಲಿ. ಅಂದರೆ ನಾವು ಪ್ರತಿದಿನ ಸೂರ್ಯ 30 ಡಿಗ್ರಿಗೆ ಬಂದಾಗ, ಬೆಳಗ್ಗೆ 30 ಡಿಗ್ರೀಸ್ನಲ್ಲಿದ್ದಾಗ ಒಂದು ವಿಶೇಷವಾದ ಒಂದು ಕಿರಣಗಳು ಎಮಿಟ್ ಆಗುತ್ತೆ, ಆದಿತ್ಯ ಕಿರಣಗಳು. ಇದಕ್ಕೆ ಹೀಲಿಂಗ್ ಪವರ್ ಇದೆ. ಯಾಕೆಂದರೆ ಎಲ್ಲ ಔಷಧ ಗಿಡಗಳೆಲ್ಲ ಆ ಕಿರಣಗಳನ್ನು ಎಳ್ಕೊಂಡು ತನ್ನನ್ನು ಎನರ್ಜಿನ ಎಳ್ಕೊಳ್ಳುತ್ತೆ. ಔಷಧಿಯ ಹೀಲಿಂಗ್ ಎನರ್ಜಿನ ಎಳ್ಕೊಳ್ಳುತ್ತೆ ಆ ಗಿಡಗಳೆಲ್ಲ. ಆ ಟೈಮ್ನಲ್ಲಿ ಹೊರಗಡೆ ಬಂದು ಸ್ವಲ್ಪ ಆಕಾಶದ ಕಡೆ ನೋಡಿ, ಸ್ಪೇಸ್ ಕಡೆ ಕೈ ಮುಗಿಯೋದು. ದೇವರ ಕೈ ಮುಗಿಯೋದಲ್ಲ ಅದು ಆಕಾಶಕ್ಕೆ, ಎಂಟಿ ಸ್ಪೇಸ್ಗೆ ಕೈ ಮುಗಿಯೋದ್ರಿಂದ ಆ ಹೀಲಿಂಗ್ ಪವರ್ ಬರುತ್ತೆ. 30 ಡಿಗ್ರೀಸ್ ಓಕೆ, ಅದನ್ನು ಮಿಸ್ ಆದರೂ ಕೂಡ ದಿನ ಬೆಳಗ್ಗೆ ಎದ್ದು ಆಕಾಶ ನೋಡಿ ಕೈ ಮುಗಿದು ತಲೆ ಬಗ್ಗಿಸೋ ಅಷ್ಟರಲ್ಲಿ ಅದ್ಭುತವಾದ ಅನುಭವಗಳು ನಮಗಾಗುತ್ತೆ. ಅದರಿಂದ
ಮಾಡಬೇಕಾದ್ರೂ ಹೋಮದಿಂದ ಪ್ರಾರಂಭ ಮಾಡಿ ಹೋಮದಲ್ಲಿ ಮುಗಿಸ್ತೀವಿ. ಯಾಕೆಂದರೆ ಕನೆಕ್ಷನ್ಗೋಸ್ಕರ, ಆ ಒಂದು ಕೋಆಪ್ರೇಷನ್ಗೆ, ಆ ಸಂಪರ್ಕ ಯಾವಾಗಲೂ ಇಟ್ಕೊಳ್ಳೋದಕ್ಕೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ದೇವರು ಅಂದಾಗ ನಮಗೇ ಗೊತ್ತಿಲ್ಲದೇನೆ ನಮ್ಮ ಒಳಗಡೆ ಆಗ್ಬಿಟ್ಟಿದೆ, ಓ ಗಾಡ್ ಅಂತ ನಾವು ಯಾವಾಗಲೂ ತಲೆ ಎತ್ತಿ ನೋಡ್ತೀವಿ. ದೇವರೇ ಅಂತ ತಲೆ ಎತ್ತಿ ಯಾಕೆ ನೋಡ್ತೀವಿ? ಅಲ್ಲಿ ಏನೋ ಇದೆ ಅಂತ. ನಿಜವಾಗ್ಲೂ ಆ ಶಕ್ತಿ ಇದೆ ಅಲ್ಲಿ ಏನೋ ಊಹೆ ಇಲ್ಲದೆ, ಕಲ್ಪನೆ ಇಲ್ಲದೆ ನಾವು ತಲೆ ಎತ್ತಿ ನೋಡೋದ್ರಲ್ಲೂ ಏನೋ ಒಂದು ಶಕ್ತಿ ಇದೆ. ಅದನ್ನು ಗ್ರಹಿಸೋದು ಬಂದುಬಿಟ್ರೆ ಅದ್ಭುತವಾದ ಅನುಭವಗಳು ನಮ್ಮೇನಾಗುತ್ತೆ. ಹೀಲಿಂಗ್ ಪವರ್ ಖಂಡಿತ ಈ ಸ್ಪೇಸಲ್ಲಿ ಇದೆ. ಇಲ್ಲಿ ಔಷಧಿ ಗಿಡಗಳು ಇರೋದ್ರಿಂದ ಆ ಸ್ಪೇಸಲ್ಲಿ ಇರೋ ಶಕ್ತಿಯನ್ನು ಪ್ರತಿನಿತ್ಯ ಅದು ಎಳ್ಕೊಳ್ತಾ ಇರುತ್ತೆ. ಅದು ವಾತಾವರಣದಲ್ಲಿ ಇರೋದು, ಉಸಿರಾಡೋದು, ಫೀಲ್ ಮಾಡೋದು, ಈ ಸ್ಪೇಸ್, ಹೊರಗಡೆ ಸ್ಪೇಸು ನಮ್ಮ ಒಳಗಡೆ ಸ್ಪೇಸ್ನ ಕನೆಕ್ಟ್ ಮಾಡೋದು, ಅದೇ ಈ ಮಂಡಲ ಪೂಜೆಯ ವಿಶೇಷ.